ಇಂದು ನಾವು 3ನೇ ತರಗತಿಯ ಒಂದು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದು ಸ್ವರ ಚಿಹ್ನೆ ಪರಿಚಯ ಈ ಅಭ್ಯಾಸದ ಹಾಳೆಯಲ್ಲಿ ಮುಂದಿನ ಅಭ್ಯಾಸದ ಹಾಳೆ ಯಾವುದಂತ ಈಗಾಗಲೇ ನೀವು ಹಿಂದಿನ ಅವಧಿಯಲ್ಲಿ ಸ್ವರ ಚಿಹ್ನೆ ಪರಿಚಯ ಒಂದು ಸ್ವರ ಚಿಹ್ನೆ ಪರಿಚಯದ ಬಗ್ಗೆ ನೀವು ಈಗಾಗಲೇ ನೋಡಿದ್ದೀರಿ. ಆ ಒಂದು ಸ್ವರಾಕ್ಷರದ ಪರಿಚಯದಲ್ಲಿರುವಂತಹ ಆ ಸಂಬಂಧಪಟ್ಟಂತಹ ಕೆಲವು ಪದಗಳನ್ನು ಕೂಡ ಇಲ್ಲಿ ಉಚ್ಚರಿಸುತ್ತಾ ಬರೆಯಿರಿ ಅಂತ ಈ ಅಭ್ಯಾಸದ ಹಾಳೆಯಲ್ಲಿ ಈ ಕೊಟ್ಟಿದ್ದಾರೆ. ಈ ಸ್ವರಾಕ್ಷರ ಸ್ವರಾಕ್ಷರದ ಕೆಲವೊಂದು ಪದಗಳನ್ನು ನಾವಿಲ್ಲಿ ಕೊಟ್ಟಿದ್ದಾರೆ. ಅವುಗಳನ್ನು ಏನು ಮಾಡಬೇಕೀಗ? ಅವುಗಳನ್ನು ಓದುತ್ತಾ ನೀವು ಬರೆಯಬೇಕು. ನೋಡ್ರಿ, ನಾನು ಬರೆದು ತೋರಿಸ್ತೀನಿ. ಇಲ್ಲಿ ಏನು ಕೊಟ್ಟಿದ್ದಾರೆ? ಮೊದಲನೇದು ಪದ ನೃಪ. ಏನಿದೆ? ನೃಪ. ಈ ರೀತಿಯಾಗಿ ಬರೀಬೇಕು. ಮೃದು, ಶ್ರುತಿ, ಕೃಷಿ, ತೃಣ, ಭೃಂಗ. ಯಾವುದು? ಭೃಂಗ. ಮುಂದೆ ನೋಡ್ರಿ, ಮೃಗಶಿರ. ಇವು 2 ಅಕ್ಷರದ ಸ್ವರಾಕ್ಷರದ ಪದಗಳನ್ನು ನೋಡಿದ್ರಿ. ಇನ್ನು 4 ಅಕ್ಷರದ ನೋಡ್ರಿ, ಮೃಗಶಿರ. ಯಾವುದಿದೆ? ಮೃಗಶಿರ. ಗೃಹಪಾಠ, ಗೃಹಪಾಠ. ಬೃಂದಾವನ, ಬೃಂದಾವನ. ಮೃಗರಾಜ. ಯಾವುದು? ಮೃಗರಾಜ. ಶರದೃತು, ಶರದೃತು. ಮುಂದಿನ ಯಾವುದಿದೆ? ಕೃಪಾಕರ. ಯಾವುದು? ಕೃಪಾಕರ. ಈ ರೀತಿಯಾಗಿ ನೀವು 2 ಅಕ್ಷರದ ಹಾಗೂ 3 ಅಕ್ಷರದ ಸ್ವರಾಕ್ಷರದ ಪದಗಳನ್ನು ನೋಡಿದ್ರಲ್ಲ ಮಕ್ಕಳೇ. ಇನ್ನು ಮುಂದಿನ ಚಟುವಟಿಕೆ, ಗುಣಿತಾಕ್ಷರ ಚಿಹ್ನೆ ಹೊಂದಿರುವ ಅಕ್ಷರಗಳಿಗೆ ನಿನಗಿಷ್ಟವಾದಂಥ ಬಣ್ಣವನ್ನು ಹಚ್ಚಬೇಕು. ನೋಡ್ರಲ್ಲೇ, ಇಲ್ಲಿ ಗುಣಿತಾಕ್ಷರದ ಅಲ್ಲದೆ ಬೇರೆ ಗುಣಿತಾಕ್ಷರದ ಏನು ಮಾಡಿದ್ದಾರೆ ಅವರು? ಒತ್ತಕ್ಷರಗಳನ್ನು ಚಿಹ್ನೆಯನ್ನು ಹಚ್ಚಿದ್ದಾರೆ. ಅವುಗಳನ್ನ ಬಿಟ್ಟು ನೀವೇನು ಮಾಡಬೇಕು? ಗುಣಿತಾಕ್ಷರ ಇರುವಂಥ ಚಿಹ್ನೆಗಳಿಗೆ ಮಾತ್ರ ನೀವು ಏನು ಮಾಡಬೇಕು? ಹುಡುಕಿ ಬಣ್ಣವನ್ನು ತುಂಬಬೇಕು. ಈಗಾಗಲೇ ಮಾದರಿ ಕೊಟ್ಟಿದ್ದಾರೆ. ಕೃ ಮತ್ತು ರುದ ಗುಣಿತಾಕ್ಷರ ಇರುವಂತಹ ಇದಕ್ಕೆ ಏನು ಮಾಡಿದ್ದಾರೆ ಅವರು? ಚಿಹ್ನೆಗೆ ಗುರುತವನ್ನು ಹಾಕಿ ಬಣ್ಣವನ್ನು ತುಂಬಿದ್ದಾರೆ. ನೀವು ಈಗ ನೋಡ್ರಿ, ಇಲ್ಲಿ ಯಾವುದಾಗುತ್ತೆ? ಬ್ರೂ ಆಗುತ್ತಲ್ಲ, ಆ ಬ್ರೂಕ್ಕೆ ಏನು ಮಾಡಬೇಕು? ನೀವು ಈ ರೀತಿಯಾಗಿ ನೀವು ಬಣ್ಣವನ್ನು ತುಂಬಬೇಕು. ಬ್ರೂ ಗುಣಿತಾಕ್ಷರ ಚಿಹ್ನೆ ಹೊಂದಿರೋದಕ್ಕೆ ಏನು ಮಾಡಬೇಕು? ಗುರುತಿಸಿ ಈ ರೀತಿ ಬಣ್ಣವನ್ನು ತುಂಬಬೇಕು. ನಿಮಗಿಷ್ಟವಾದಂತಹ ಬಣ್ಣಗಳನ್ನು ತುಂಬಬಹುದು. ಮುಂದಿನ ನೋಡ್ರಿ, ಗೈ ಬರಲ್ಲ. ಗುಣಿತಾಕ್ಷರ ಚಿಹ್ನೆ ಬರಲ್ಲ. ಅದೇ ರೀತಿ ಮುಂದೆ ನೋಡ್ರಿ, ಧ್ರು ಆಗುತ್ತಲ್ಲ ಮಕ್ಕಳೇ, ಅದಕ್ಕೆ ಹಂಗಾರ ಈ ರೀತಿಯಾಗಿ ಬಣ್ಣವನ್ನು ಹಚ್ಚಬೇಕು. ಮುಂದೆ ನೋಡ್ರಿ, ರೈ ಆಗಲ್ಲ, ನೃ ಆಗುತ್ತಲ್ಲ, ಹಾಗಾದರೆ ಇದಕ್ಕೂ ಕೂಡ ಬಣ್ಣವನ್ನು ತುಂಬಬೇಕು. ನೋಡ್ರಿ, ಈ ರೀತಿಯಾಗಿ ನೀವು ಬಣ್ಣವನ್ನು ಹಚ್ಚಬೇಕು. ನೋಡ್ರಿ, ಈ ರೀತಿಯಾಗಿ ನೀವು ಏನು ಮಾಡಬೇಕು? ಗುಣಿತಾಕ್ಷರ ಚಿಹ್ನೆ ಹೊಂದಿರುವ ಅಕ್ಷರಗಳನ್ನು ಹುಡುಕಿ ಏನು ಮಾಡಬೇಕು? ಬಣ್ಣ ತುಂಬಬೇಕು. ಈಗ ಪ್ರೂ ಆಗುತ್ತೆ. ಅದೇ ರೀತಿ ಧ್ರು, ಮೃ, ಕೃ, ರು, ತೃ, ಗೃ, ಶ್ರು, ಧೃ, ನೃ, ಭೃ, ಸೃ. ಈ ಯಾವ್ಯಾವ ಹೇಳಿದ್ನಲ್ಲ ಅವಕ್ಕೆಲ್ಲ ಏನು ಮಾಡಬೇಕು? ನೀವು ಬಣ್ಣವನ್ನು ಹಚ್ಚಬೇಕು. ತಿಳಿತಲ್ಲ ಮಕ್ಕಳೇ? ಇನ್ನು ಮುಂದೆ ನೋಡ್ರಿ ಚಟುವಟಿಕೆ, ಈ ಕೆಳಗಿನ ಪದಗಳಲ್ಲಿ ಈ ಚಿಹ್ನೆ ಗುಣಿತಾಕ್ಷರ ಹೊಂದಿರೋ ಚಿಹ್ನೆ
ಏನು ಮಾಡಬೇಕು ನೀವು ಗುಣಿತಾಕ್ಷರ ಪದಗಳಿಗೆ ಗೆರೆ ಎಳೆದು ನಿನಗಿಷ್ಟವಾದ ಬಣ್ಣ ತುಂಬು. ಇಲ್ಲಿ ನೋಡಿರಿ, ಚಿಹ್ನೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಕೆಲವೊಂದು ಏನು ಮಾಡಿದ್ದಾರೆ, ಪದಗಳನ್ನು ಸಹ ಇಲ್ಲಿ ಕೊಟ್ಟಿದ್ದಾರೆ. ಆ ರು ಗುಣಿತಾಕ್ಷರ ಹೊಂದಿರುವ ಒಂದು ಚಿಹ್ನೆಯನ್ನು ಹೊಂದಿರುವ ಪದಗಳು ಯಾವ್ಯಾವ ಅದಾವಲ್ಲ ಅವಕ್ಕೆ ನೀವು ಗೆರೆ ಹೊಡೆದು ಏನು ಮಾಡಬೇಕು, ಬಣ್ಣವನ್ನು ತುಂಬಬೇಕು. ಈ ಒಂದು ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ ಭೃಂಗ. ಈ ಭೃಂಗಕ್ಕೆ ಏನು ಮಾಡಬೇಕು ನೀವು, ಭೃಂಗ ಈ ರೀತಿಯಾಗಿ ಬಣ್ಣವನ್ನು ತುಂಬಬೇಕು. ಕ್ರೇಯನ್ಸ್ ಬಣ್ಣದಿಂದಲೇ ತುಂಬಬೇಕು ಈ ರೀತಿಯಾಗಿ. ಮುಂದೆ ಯಾವುದಿದೆ ನೋಡ್ರಿ ಮಕ್ಕಳೇ, ಮೃದಂಗ. ಮೃದಂಗನೂ ಆಗುತ್ತಲ್ಲ ಮಕ್ಕಳೇ, ನೋಡ್ರಿ ಮೃದಂಗ. ಈ ರೀತಿಯಾಗಿ ನೀವು ಬಣ್ಣವನ್ನು ಹಚ್ಚಬೇಕು. ಮತ್ತು ಯಾವುದಿದೆ ನೋಡ್ರಿ, ವೃಷಭ. ವೃಷಭನ ಕೂಡ ಆಗುತ್ತದೆ ನೋಡಿರಿ, ವೃಷಭ. ಅವುಗಳಿಗೆ ಈ ರೀತಿ ಗೆರೆಯನ್ನು ಕೂಡ ಸಹ ನೀವು ಎಳೆಯಬೇಕು, ವೃಷಭ. ಮತ್ತೆ ನೋಡಿ ಯಾವುದಾಗುತ್ತದೆ, ಗ್ರಹ. ಯಾವುದಾಗುತ್ತದೆ, ಗ್ರಹ. ಈ ರೀತಿಯಾಗಿ ಬಣ್ಣವನ್ನು ತುಂಬ ಏನು ಮಾಡಬೇಕು ನೀವು, ಗೆರೆಯನ್ನು ಎಳೆಯಬೇಕು. ಮುಂದೆ ಹೃದಯ ಆಗುತ್ತದೆ, ಅಮೃತ, ಶ್ರುತಿ. ಈ ರೀತಿಯ ಒಂದು ರು ಒಂದು ಗುಣಿತಾಕ್ಷರದ ಒಂದು ಚಿಹ್ನೆ ಹೊಂದಿರುವಂಥ ಪದಗಳು ಇವೆಲ್ಲ ಅದಾವ. ಇವಕ್ಕೂ ಕೂಡ ನೀವೇ ಬಣ್ಣವನ್ನು ತುಂಬಬೇಕು. ಇನ್ನು ಮುಂದಿನ ಚಟುವಟಿಕೆ ನೋಡಿರಿ, ಇಲ್ಲಿರುವ ಚಿತ್ರಪದಗಳನ್ನು ಉಚ್ಚರಿಸುತ್ತಾ ದುಂಡಾಗಿ ಬರೆಯಿರಿ. ಇಲ್ಲಿ ಕೆಲವೊಂದು ಚಿತ್ರಗಳನ್ನು ಕೊಟ್ಟಿದ್ದಾರೆ, ಅವುಗಳಿಗೆ ಸಂಬಂಧಪಟ್ಟಂಥ ಒಂದು ಪದಗಳನ್ನು ಸಹ ಕೊಟ್ಟಿದ್ದಾರೆ. ಅವುಗಳನ್ನು ಬರೆಯುತ್ತಾ ಓದುತ್ತಾ ಏನು ಮಾಡಬೇಕು, ದುಂಡಾಗಿ ಬರೀಬೇಕು. ನೋಡ್ರಲ್ಲೇ ಈ ಮನೆಯ ಚಿತ್ರ ಇದೆ ಅಲ್ಲ, ಅದು ಗ್ರಹ ಕೂಡ ಅಂತೀವಿ ನಾವು, ಗ್ರಹ. ಗ್ರಹ. ಇದು ಹೃದಯ. ಹೃದಯ. ಮೃಗರಾಜ. ನೋಡ್ರಲ್ಲೇ ಮೃಗರಾಜ. ಮತ್ತು ಯಾವುದಿದೆ, ಮೃಗಾಲಯ. ಯಾವುದು, ಮೃಗಾಲಯ. ಈ ರೀತಿಯಾಗಿ ನೀವೇನು ಮಾಡಬೇಕು, ರು ಗುಣಿತಾಕ್ಷರ ಹೊಂದಿರುವ ಒಂದು ಪದಗಳನ್ನು ಏನು ಮಾಡಬೇಕು ನೀವು, ಇವುಗಳನ್ನು ನೋಟ್ ಪುಸ್ತಕದಲ್ಲಿ ನೀವು ಇವು ಪದಗಳನ್ನು ಬರೆದುಕೊಂಡು ದಿನಾಲು ಮನೆಯಾಗ ಪ್ರಾಕ್ಟೀಸ್ ಮಾಡಬೇಕು. ಧನ್ಯವಾದಗಳು.